ಹಾಯ್ ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUCಗೆ ಸಂಬಂಧ ಪಾಠ ಆಗಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ಈ ವಿಡಿಯೋನ ಕೊನೆಯ ತನಕ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನೋಡಿ ಬನ್ನಿ ಫ್ರೆಂಡ್ಸ್, ಈಗ ಸೆಕೆಂಡ್ PUCಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ ಸೊ ನೋಡಿ ಫ್ರೆಂಡ್ಸ್, ಸಾಕಷ್ಟು ವಿದ್ಯಾರ್ಥಿಗಳು ಭಯ ಪಡ್ತಾರೆ. ಎಕ್ಸಾಮ್ನಲ್ಲಿ ಹೋಗ್ಬಿಟ್ಟು ಕುಂದಿರ್ತಾರಲ್ಲ, ಆಗ ಟೆನ್ಷನಿಂದ ಭಯದಿಂದ ಅವರು ಎಷ್ಟು ಓದಿರ್ತಾರೋ ಎಷ್ಟೆಲ್ಲ ಅರ್ಧ ಅಲ್ಲೇ ಮರೆತು ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಜಾಸ್ತಿ ನೀವು ಒತ್ತಡ ತೆಗೆದುಕೊಳ್ಳಬಾರದು. ಆದ ಕಾರಣಕ್ಕಾಗಿ ನಾನು ಹೇಳಿದ ಥರ ನೀವು ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಲೂ ನಿಮಗೆ ಒತ್ತಡ ಇರೋದಿಲ್ಲ ಅಂತಲೇ ಹೇಳ್ಬೋದು. ನೀವು ಆರಾಮಾಗಿ ಈಸಿಯಾಗಿ ಪೇಪರ್ ಬರೆದು ಬರ್ತೀರಿ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವು ಆದ್ದರಿಂದ ಈ ವಿಡಿಯೋ ಕೊನೆ ತನಕ ನೋಡಿ. ಓಕೆ ಫ್ರೆಂಡ್ಸ್, ಈಗ ಬನ್ನಿ. ಮೊದಲನೇದಾಗಿ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂತ ಅಂದರೆ ನೀವು ಇವತ್ತು ಏನು ಮಾಡಬೇಕಂದ್ರೆ ನೀವು ಸಿಂಪಲ್ ಆಗಿ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಸಂಜೆವರೆಗೂ ನೀವು ಓದಬೇಕು ಫ್ರೆಂಡ್ಸ್. ನಿಮಗೆ ಎಷ್ಟಾಗುತ್ತೋ ಅಷ್ಟು ಓದ್ರಿ ಫ್ರೆಂಡ್ಸ್. ರಾತ್ರಿ 8 ಗಂಟೆಗೆ ಓದಿದ ನಂತರ ನೀವು ಊಟ ಮಾಡಿಬಿಟ್ಟು ಸ್ವಲ್ಪ ನೀವು ರಿವಿಷನ್ ಮಾಡ್ಕೊಂಡ್ರೆ ಮತ್ತೆ ಮಲ್ಕೊಂಡು ಮತ್ತೆ ಬೆಳಗ್ಗೆ 5 ಅಥವಾ 4 ಗಂಟೆಗೆ ಎದ್ದೇಳಿ ಅಲ್ಲಿ ಮತ್ತೆ ರಿವಿಷನ್ ಮಾಡಿಕೊಂಡು ನೀವು 10 ತಾಸು ಮುಂಚೆನೇ ನಿಮ್ಮ ಸೆಂಟ್ರ್ ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಹೋಗಿ ನೀವು ಇರಬೇಕು ಫ್ರೆಂಡ್ಸ್. ಆಗ ಮಾತ್ರ ನಿಮಗೆ ಟೆನ್ಷನ್ ಇರೋದಿಲ್ಲ, ಫ್ರೀ ಆಗಿ ಇರ್ತಾರೆ. ಎಕ್ಸಾಮ್ ಹತ್ರ ಎಂಟ್ರಿ ಆದ ತಕ್ಷಣ ನಿಮಗೆ ಆಲ್ ಟಿಕೆಟ್ ಚೆಕ್ ಮಾಡಿ ನಿಮಗೆ ಒಳಗೆ ಬಿಡ್ತಾರೆ. ಆಲ್ ಟಿಕೆಟ್ ಚೆಕ್ ಮಾಡಿದ ಒಳಗೆ ಬಿಟ್ಟಿದ್ದ ನಂತರ ನಿಮಗೆ ನಿಮ್ಮ ಬೆಂಚ್ ಎಲ್ಲಿದೆ ಅಂತ ಹುಡ್ಕೊಂಡು ನೀವು ಅಲ್ಲಿ ಹೋಗಿ ಕೂತ್ಕೊಂಡಿರ್ತೀರ. ನಂತರ ನೀವು ಏನು ಮಾಡಬೇಕಂದ್ರೆ ನೀವು ಟೆನ್ಷನ್ ತೆಗೆದುಕೊಳ್ಳಬಾರ್ದು. ಅಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ ಅಲ್ಲೂ ಕೂಡ ನಿಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಯಾವ ಥರ ಬರಿಬೇಕಲ್ಲ ಅಂತ ಅದೇ ಕಾರಣಕ್ಕಾಗಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರು ಕೈಗೆ ಬಂದಿದ್ದ ತಕ್ಷಣ ನಿಮಗೆ ಆಲ್ಮೋಸ್ಟ್ ನಿಮಗೆ ಅಲ್ಲಿ 50% ಬಂದಿರುತ್ತೆ, 50% ನೀವು ಓದಿರೋದೇ ಇಲ್ಲ. ಆದ ಕಾರಣಕ್ಕಾಗಿ ಕ್ವಶನ್ಸ್ಗಳು ನೋಡಿದ ತಕ್ಷಣ ಮತ್ತೆ ನಿಮಗೆ ಟೆನ್ಷನ್ ಆಗುತ್ತೆ. ಕ್ವಶನ್ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಮೇನ್ ನಿಮಗೆ ಇದು ಇಂಟೆನ್ಷನ್ ಇರಬೇಕು, ನಾವು ಬರಿತೀವಿ ಅಂತ. ಆದ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ. ಒಂದು ವೇಳೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ರೀತಿಯಾಗಿ ಬರಿಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಒಂದು ವೇಳೆ ನಿಮಗೆ ಕ್ವಶನ್ ಪೇಪರ್ ನಿಮಗೆ ಹತ್ತಿರ ಬಂದಿದ್ದ ನಂತರ ನಿಮಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದರೆ ನೀವು ಯಾವ ರೀತಿಯಾಗಿ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಲಾಂಗ್ ಆನ್ಸರನ್ನು ಬರಿಬೇಕು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಿಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಲಾಂಗ್ ಆನ್ಸರನ್ನು ಬರಿಬೇಕು ಫ್ರೆಂಡ್ಸ್. ಅಂದರೆ ನಿಮಗೆ ಕ್ವಶನ್ ಗೊತ್ತಿಲ್ಲ ಅಂದರೆ ಆ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಬರಿಬೇಕು ಫ್ರೆಂಡ್ಸ್. ಆ ಕ್ವಶನ್ನಿಂದ ನಿಮಗೆ ಗೊತ್ತಿಲ್ಲ ಅಂತ ನೀವು ಅಲ್ಲೇ ಕೂತಿದ್ರೆ ನಿಮಗೆ ಟೈಮ್ ಆಗುತ್ತೆ, ನಿಮಗೆ ಲಾಸ್ಟ್ ಮೂಮೆಂಟ್ಗೆ ಬರೆಯೋಕ್ಕೆ ಚಾನ್ಸ್ ಇರೋದಿಲ್ಲ ಅಂತಲೇ ಹೇಳ್ಬೋದು. ಯಾವಾಗ ಗೊತ್ತಿಲ್ಲ ಅವು ಲಾಸ್ಟಿಗೆ ಬಿಡಬೇಕು. ನಿಮಗೆ ಯಾವ ಗೊತ್ತಿರುತ್ತದೋ ಅವುಗಳನ್ನು ಮಾತ್ರ ನೀವು ಮೊದಲನೇ ಪೇಜ್ನಲ್ಲೇ ಬರಿಬೇಕಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮೊದಲನೇ ಪೇಪರ್ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಲಾಸ್ಟಿಗೆ ಟೈಮ್ ಜಾಸ್ತಿ ಇರೋದಿಲ್ಲ. ಲಾಂಗ್ ಆನ್ಸರನ್ನು ಮೊದಲೇ ಬರೆದ್ರೆ ನಿಮಗೆ ಈಸಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗಲೂ ತಿಳಿಸ್ತೀನಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ